ದಿವಂಗತ ಜಯಲಲಿತಾ ಅವರ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಪ್ತಿಯಾದಂತಹ ಒಡವೆಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಿಂದಿರುಗಿಸೋದಕ್ಕೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಜಯಲಲಿತಾ ಅವರ ವಾರಸುದಾರೆ ಜೆ ದೀಪಾ ಈ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಜಯಲಲಿತಾ ಒಡವೆ ತಮಿಳುನಾಡು ಸರ್ಕಾರದ ಪಾಲು. ಬೆಂಗಳೂರು ಕೋರ್ಟ್ನಿಂದ ಶೀಘ್ರದಲ್ಲೇ ತಮಿಳುನಾಡಿಗೆ ರವಾನೆ. ತಮಿಳುನಾಡು ಮಾಜಿ ಸಿಎಂ ದಿವಂಗತ ಜಯಲಲಿತಾ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದ ತೀರ್ಪು ಹೊರಬಿದ್ದು ವರ್ಷಗಳೇ ಕಳೆದಿದೆ. ಆದ್ರೆ ಈಗಲೂ ಜಯಲಲಿತಾರ ಒಡವೆ ಬೆಂಗಳೂರಿನ ವಿಶೇಷ ಕೋರ್ಟ್ ಕಸ್ಟಡಿಯಲ್ಲೇ ಇದೆ. ಕಳೆದ ವರ್ಷ ಈ ಬಗ್ಗೆ ಆದೇಶಿಸಿದ್ದ ವಿಶೇಷ ಕೋರ್ಟ್ 6 ಟ್ರಂಕ್ಗಳನ್ನ ತಂದು ಜಯಲಲಿತಾರ ವಸ್ತುಗಳನ್ನ ಕೊಂಡೊಯ್ಯುವಂತೆ ತಮಿಳುನಾಡಿನ ಗೃಹ ಇಲಾಖೆಗೆ ಸೂಚಿಸಿತ್ತು. ಆದ್ರೆ ಇದನ್ನ ಪ್ರಶ್ನಿಸಿ ಜಯಲಲಿತಾ ಸಂಬಂಧಿ ಜೆ ದೀಪಾ ಹೈಕೋರ್ಟ್ ಮೆಟ್ಟಿಲೇರಿದ್ರು. ವಿಶೇಷ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿತ್ತು. ಈ ತಡೆಯಾಜ್ಞೆ ತೆರವುಗೊಳಿಸುವಂತೆ ಎಸ್ಪಿಪಿ ಕಿರಣ್ ಜವಳಿ ಮನವಿ ಮಾಡಿದ್ರು. ಎಸ್ಪಿಪಿ ಮನವಿಗೆ ಸ್ಪಂದಿಸಿದ ಹೈಕೋರ್ಟ್ ಜಯಲಲಿತಾರ ಒಡವೆ ತಮಿಳುನಾಡಿಗೆ ಹಿಂತಿರುಗಿಸಲು ಅನುಮತಿ ನೀಡಿದೆ. ಜೆ ದೀಪಾ ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿ ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರಿದ್ದ ಪೀಠ ಆದೇಶ ನೀಡಿದೆ. ಹಾಗಾದ್ರೆ ಜಯಲಲಿತಾಗೆ ಸಂಬಂಧಿಸಿದ ಯಾವೆಲ್ಲ ಒಡವೆ ವಸ್ತುಗಳು ಬೆಂಗಳೂರು ಕೋರ್ಟ್ನಲ್ಲಿವೆ ಅಂತ ನೋಡೋದಾದ್ರೆ 7040 ಗ್ರಾಂ ತೂಕದ 468 ಬಗೆಯ ಚಿನ್ನ ಹಾಗೂ ವಜ್ರಖಚಿತ ಆಭರಣ, 700 ಕೆಜಿ ತೂಕದ ಬೆಳ್ಳಿ ಒಡವೆ, 740 ದುಬಾರಿ ಚಪ್ಪಲಿಗಳು, 11,344 ರೇಷ್ಮೆ ಸೀರೆಗಳು, 250 ಶಾಲು, 12 ರೆಫ್ರಿಜರೇಟರ್, 10 ಟಿವಿ ಸೆಟ್, 8 ವಿಸಿಆರ್, 1 ವಿಡಿಯೋ ಕ್ಯಾಮೆರಾ, 4 ಸಿಡಿ ಪ್ಲೇಯರ್, 2 ಆಡಿಯೋ ಡೆಕ್, 24 2-in-1 ಟೇಪ್ ರೆಕಾರ್ಡರ್, 1040 ವಿಡಿಯೋ ಕ್ಯಾಸೆಟ್, 3 ಐರನ್ ಲಾಕರ್ಗಳು ಬೆಂಗಳೂರು ಕೋರ್ಟ್ನ ಸುಪರ್ದಿಯಲ್ಲಿವೆ. ಜಯಲಲಿತಾರ ಇಷ್ಟೆಲ್ಲ ಅಮೂಲ್ಯ ವಸ್ತುಗಳನ್ನ 6 ದೊಡ್ಡ ಟ್ರಂಕ್ಗಳಲ್ಲಿ ಬೆಂಗಳೂರಿನ ಕೋರ್ಟ್ ತಮಿಳುನಾಡಿಗೆ ಮರಳಿಸಲಿದೆ. ಇದಕ್ಕಾಗಿ ಕೋರ್ಟ್ ಶೀಘ್ರವೇ ದಿನಾಂಕ ನಿಗದಿಪಡಿಸಲಿದೆ. ವ್ಯಾಜ್ಯ ಶುಲ್ಕವಾಗಿ ತಮಿಳುನಾಡು ಸರ್ಕಾರ ಕರ್ನಾಟಕಕ್ಕೆ 5 ಕೋಟಿ ರೂಪಾಯಿ ಪಾವತಿಸಬೇಕು ಅಂತ ಕೋರ್ಟ್ ಈಗಾಗಲೇ ಸೂಚನೆ ನೀಡಿದೆ. ಒಟ್ಟಿನಲ್ಲಿ ದಶಕಗಳ ಕಾಲ ಬೆಂಗಳೂರಿನ ಕೋರ್ಟ್ ಸುಪರ್ದಿಯಲ್ಲಿದ್ದ ಜಯಲಲಿತಾರ ದುಬಾರಿ ಒಡವೆ ವಸ್ತುಗಳು ಶೀಘ್ರವೇ ತಮಿಳುನಾಡು ಸರ್ಕಾರ ಸೇರಲಿದ್ದು, ಒಡವೆಗಳ ವಿಲೇವಾರಿಯ ಬಗ್ಗೆ ಅಲ್ಲಿನ ಸರ್ಕಾರವೇ ತೀರ್ಮಾನಿಸಲಿದೆ. ರಮೇಶ್, ಟಿವಿ9 ಬೆಂಗಳೂರು.